ಗುರುಭ್ಯೋ ನಮಃ. ಶ್ರೀ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಮಯಿ ಸ್ಥಿತೋ ಮದಂಗೇಶು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂ ಚ ಹರಿಂ ಸ್ಮರೇತ್. ಕುಲಸ್ವಾಮಿ ಇಷ್ಟದೇವೋ ನೋ ಜಗದ್ರಕ್ಷಣದೀಕ್ಷಿತಃ ಶರಣಾಗತಸಂತ್ರಾಣಃ ಶ್ರೀನಿವಾಸಃ ಸತಾಂ ಗತಿಃ. ಧ್ಯಾಯೇನ್ ನೃಸಿಂಹಮರುವೃತ್ತರವಿತ್ರಿನೇತ್ರಂ ಜಾನುಪ್ರಸಕ್ತಕರಯುಗ್ಮಮಥಾಪರಾಭ್ಯಾಂ ಚಕ್ರಂ ಧರಂ ಚ ತದತಂ ದಯಯಾ ಸಮೇತಂ ತಿಗ್ಮಾಂಶುಕೋಟಿ ಅಧಿಕತೇಜಸಮಗ್ರಶಕ್ತಿಂ ವಂದೇ ತುರಂಗವದನಂ ಶಶಿಬಿಂಬಸಂಸ್ಥಂ ಚಂದ್ರಾವತಾತಮಮೃತಾತ್ಮಕರೈಃ ಸಮಂತಾತ್ ಅಂಡಾಂತರಂ ಬಹಿರಪಿ ಪ್ರತಿಭಾಸಯಂತಂ ಶಂಕಾಕ್ಷಪುಸ್ತಕಸುಬೋಧಮುಖಾಬ್ಜಬಾಹುಂ ವಿಜ್ಞಾನರೋಚೈಃ ಪರಿಪೂರಿತಾಂತಃ ಭಾಷ್ಯಾಂಡಕೋಶಂ ತರ್ಕಾಭಯೇತಂ ಸರ್ವಪೂರ್ವಗೀರ್ವಾಣವಿಜ್ಞಾನದ ಮಾನತೋಸ್ಮಿ. ಜನ್ಮಾದ್ಯಸೃಷ್ಟಿಸ್ಥಿತ್ಯಪ್ಯಯೇಹ ನೀತದೃಶತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರ ನರ ದ್ವಿಹೃತಾತ್ಮಕಸ್ಯ ವಿಷ್ಣೋ ವ್ಯಸ್ತಾ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರ್ಪರಮಃ ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾತ್ತರತಶ್ಚಾರ್ಥೇಷು ಅಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಅಶೇಷವಾಗ್ಜಾಢ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವತ್ಪ್ರಸನ್ನಾ ವದನೆ ಚ ಮೇ ಶ್ರೀ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತೋ ಭವಂತಃ ಸರ್ವ ಏವ ಹಿ. ಶ್ರೀಮನ್ಮಧ್ವಕೃತಾन्तಸಂಗತಕೃತೀಃ ಯನ್ನಿರ್ಮಿತಾತ್ಯದ್ಭುತಾಃ ಸರ್ವೇಧೀತ್ಯ ಸತೀರ್ಹಿತತ್ಪ್ರವಚನಾಸಕ್ತ್ಯಾ ರಮಂತೆ ನಿಶಂ. ಸೋऽಸೌ ಶ್ರೀ ಜಯತೀರ್ಥಪೂಜ್ಯಚರಣಃ ಸ್ವಗ್ರಂಥಸಕ್ತಿಂ ಪರಾಂ ಅಸ್ಮಿನ್ ಜನ್ಮನಿ ಯಾವದಾಯುರಖಿಲಾನ್ ವಿಘ್ನಾನ್ ನಿವಾರ್ಯಾದಿಶೇತ್. ನೌಮಿನ್ಯಾಯ ಸುಧಾಧಿಕೃತ್ ಜಯಮುನೀನ್ ಶ್ರೀಪಾದರಾಟ್ ಸನ್ಮಣೀನ್ ವ್ಯಾಸಾರ್ಯಾಂ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೋನ್ ವೈದಗ್ಧ್ಯಪಾರಾನ್ ವಿಧೀನ್ ಶ್ರೀಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶತ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದೃಶ್ಮಾನಂ ಶಾಸ್ತ್ರಜ್ಞೇಷು च ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಯತಿಂ ಭಜೆ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ.
मध्वसिद्धान्तवार्जुक्तः तत्त्वपीयूषसेचकः तापं हरतु मे श्रीमान् ज्ञानपञ्चास्य चन्द्रमाः। सृष्टिस्थिति आयतु विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुं मध्वसिद्धान्तवार्जुक्तः तत्त्वपीयूषसेचकः तापं हरतु मे श्रीमान् ज्ञानपञ्चास्य चन्द्रमाः। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओम्। मैत्रेय उवाच सत्सेवनीयो पदपूर्ववंशो यल्लोकपालो भगवत्प्रधानः बभूविधेहाजितकीर्तिमालां पदे पदे नूतनयस्य ಭೀಕ್ಷ್ಣಂ। ನಾವು ಮಾಡುವಂತಹ ಎಲ್ಲ ಕರ್ಮಗಳು ಭಗವಂತನ ಉದ್ದೇಶವಾಗಿಟ್ಟುಕೊಂಡೇ ಮಾಡಬೇಕು. ಯಾಕೆ ಅಂದರೆ ಭಗವಂತನೇ ನಮ್ಮಲ್ಲಿ ನಿಂತು, ನಮ್ಮಲ್ಲಿ ಅಂದರೆ ಕೇವಲ 1 ರೂಪಾಯಿಂದ ಇದ್ದಾನೆಂದು ಅರ್ಥವಲ್ಲ. ಎಷ್ಟೆಷ್ಟು ಸೆಲ್ಸ್ ಇವೆಯೋ, ಎಷ್ಟೆಷ್ಟು ಆರ್ಗಾನ್ಸ್ ಇದೆಯೋ ಎಲ್ಲದರಲ್ಲಿಯೂ ಆಯಾ ಅಭಿಮಾನಿ ದೇವತೆಗಳನ್ನಲ್ಲಿ ಇಟ್ಟು ಅವರ ದ್ವಾರ ಜೀವನಿಗೆ ಆ ಕರ್ಮವನ್ನು ಮಾಡುವಂತೆ ಮಾಡ್ತಾನೆ. ಹೀಗಾಗಿ ಭಗವಂತನೇ ಎಲ್ಲ ಕರ್ಮಗಳಲ್ಲಿ ತಾನೇ ನಿಂತು ಮಾಡಿಸ್ತಾ ಇದ್ದುದಕ್ಕಾಗಿ ಆ ಭಗವಂತ ಉದ್ದೇಶವಾಗಿಟ್ಟುಕೊಂಡೇ ಲೋಕಪಾಲ ಭಗವತ್ಪ್ರಧಾನ. ಅದಕ್ಕಾಗಿ ಆ ಹರಿಯ ಸರ್ವಕರ್ಮಕರ್ತೃ ಸರ್ವಕರ್ಮಕಾರಯಿತೃ ಎಂಬ ಅನುಸಂಧಾನದಿಂದ ಮಾಡ್ತಿರಬೇಕು. ಸೋಹಂ ನೃಣಾಂ ಕ್ಷುಲ್ಲಸುಖಾಯ ದುಃಖಂ ಮಹದ್ಗತಾನಾಂ ವಿರಮಾಯ ತುಭ್ಯಂ ಪ್ರವರ್ತಯೇ ಭಾಗವತಂ ಪುರಾಣಂ ಯದಾಹ ಸಾಕ್ಷಾ ಭಗವಾನ್ ಋಷಿಭ್ಯಃ. ಭಗವಂತನು ನಾನು ಕ್ಷುಲ್ಲವಾತಕ್ಕಂತಹ ಸುಖಕ್ಕಾಗಿ, ಆ ಸುಖ ಹೇಗಿದೆ, ದುಃಖದಿಂದ ಕೂಡಿಕೊಂಡಿದೆ, ಆ ಸುಖದಲ್ಲಿ ಸ್ವಾರಸ್ಯ ಇಲ್ಲ, ಅಂತಹ ಸುಖಕ್ಕಾಗಿ ನಾನು ಅಲ್ಲಿ ಪ್ರವರ್ತನಾಗಲಾರೆ, ಅದರಿಂದ ನಾನು ವಿರಕ್ತನಾಗ್ತಾ ಇದ್ದೇನೆ. ಯಾಕೆ? ಯಾವ ಪುರಾಣವನ್ನು ಸಾಕ್ಷಾತ್ ಭಗವಂತನೇ ತನ್ನ ಋಷಿಗಳು ಹೇಳಿದ್ದಾನೆ. ಸಂಕರ್ಷಣ ನಾಮಕ ಪರಮಾತ್ಮ ಸನತ್ಕುಮಾರರಿಗೆ ಹೇಳಿದ ಪಾಠವನ್ನು ಸನತ್ಕುಮಾರರು ಸಾಂಖ್ಯಾಯನರಿಗೆ ಹೇಳಿದರು, ಸಾಂಖ್ಯಾಯನರು ಪರಾಶರರಿಗೆ ಹೇಳಿದರು, ಪರಾಶರರು ಹಾಗೂ ಗುರು ಇಬ್ಬರು ಹೇಳಿದ್ದಾರೆ, ಪರಾಶರರು ಪುಲಸ್ತ್ಯ ಹೇಳಿದ್ದಾರೆ. ಈ ಕ್ರಮವಾಗಿ ಆ ಪುರಾಣ ಪ್ರತಾನೆ ಇದೆ. ಹೀಗೆ ಹೇಳಬೇಕಾದಾಗ ಇದೀಗ ಒಂದು ಸಲ ಏನಾಗುತ್ತೆ ಅಂತಂದರೆ ವೈರಾಜಕಲ್ಪ ಅಂದರೆ ಬ್ರಹ್ಮದೇವರಿಗೆ ಮೊದಲನೆಯ ವರ್ಷ ಮೊದಲನೆಯ ದಿನ, ಆ ದಿನದಲ್ಲಿ ಅವರು ಪರಿಕ್ರಮನ್ ವ್ಯೋಮ್ನಿ ವಿವೃತ್ತ ನೇತ್ರ ಚತ್ವಾರಿ ಭೇಜೆ ಅನುಷಂ ಮುಖಾನಿ ತಸ್ಮಾತ್ ಯುಗಾಂತ ಶ್ವಸನಾವಘೂರ್ಣಂ ಅಹೋಮಿ ಚಕ್ರಾತ್ ಸಲಿಲಾತ್ ವಿರೂಢಂ. ಅವರು ಪದ್ಮಕಲ್ಪದಲ್ಲಿ, ಅಂದರೆ ಪದ್ಮಕಲ್ಪ ಹೇಗೆ ಅಂತಂದರೆ ಹೇಳಿದ್ನಲ್ಲ, ವೈರಾಜಕಲ್ಪ ಆಯಿತು. ಬ್ರಹ್ಮದೇವರಿಗೆ ಮೊದಲನೆಯ ವರ್ಷ ಮೊದಲನೇ ದಿನಕ್ಕೆ ಅವರಿಗೆ ವೈರಾಜಕಲ್ಪ ಅಂತ ಹೆಸರು. ಬ್ರಹ್ಮದೇವರಿಗೆ 50 ವರ್ಷದ ಕೊನೆಯ ದಿನ ಪದ್ಮಕಲ್ಪ. ಬ್ರಹ್ಮದೇವರಿಗೆ 51ನೇ ವರ್ಷ ಮೊದಲನೆಯ ದಿನ ಇದು ಶುದ್ಧವರಾಹಕಲ್ಪ. ಹೀಗೆ ಆ ಪದ್ಮಕಲ್ಪ ಇರಬೇಕಾದಾಗ ಪದ್ಮಕಲ್ಪದಲ್ಲಿ ಅವರು ಹುಟ್ಟಿದ್ದಾರೆ. ಹೀಗೆ ಬಂದಾಗ ಆಗ ಅವರಿಗೆ ಪರಿಕ್ರಮನ್ ವ್ಯೋಮ್ನಿ ಆಕಾಶ ಇರಬೇಕಾದಾಗ 4 ದಿಕ್ಕಿನಲ್ಲಿ ಮುಖ ಹುಟ್ಟುಬಿಡ್ತು, ಚತುರ್ಮುಖಗಳ ಉತ್ಪತ್ತಿ ಆಯಿತು. ವಿಚಾರ ಮಾಡ್ತಾರೆ, ಕಯೇಶಃ ಯೋಸಾವೋ ಅಹಂ ಅಬ್ಜಪೃಷ್ಠ ಏತತ್ ಕುತೋ ವಾ ಅಬ್ಜಮನನ್ಯತಪ್ಸು ಅಸ್ತಿ ಹ್ಯದಃ ತಾದಿಹ ಕಿಂಚನೈತತ್ ಅಧಿಷ್ಠಿತಂ ಯತ್ರ ಸತಾನುಭಾವ್ಯಂ.
ನನಗೆ ನಾನು ಯಾರು, ನನ್ನ ಹೆಸರೇನು, ಈ ಪದ್ಮ ಯಾರು, ನಾನು ಎಲ್ಲಿದ್ದೀನಿ, ಯಾಕಂದರೆ ಸುತ್ತಲೂ ನೀರು, ಯಾರೂ ಇರಲಿಲ್ಲ. ಹೀಗೆ ಹೇಳಿ ಹೋಗ್ತಾ ಇದ್ದಾರೆ. ಹೋಗ್ತಾದಾಗ ಅವರಿಗೆ ಭಗವಂತ ಧ್ಯಾನ ಮಾಡಿದರು. ಒಳಗಿರುವಂಥ ನನಗೆ ನಿಯಾಮಕ ಪರಮಾತ್ಮ ಇದ್ದಾನೆ. ಹರಿಯ ಧ್ಯಾನ ಅವರಿಗೆ ಆ ರುಜುಗಣಸ್ಥ ಎಂದೂ ತಪ್ಪುವುದಿಲ್ಲ. ಹರಿ ಧ್ಯಾನ ಮಾಡ್ತಾ ಇದ್ದಾರೆ. ಅನಂತರದ ಜೋರ ವರ್ಣನೆ ಮಾಡ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆಗ ಕೊನೆಗೆ ಭಗವಂತನಿಗೆ ಕೇಳ್ಕೊತಾರೆ, ನಾವೇ ಹರದಾದಿಗ ಸತೋಂಪಸಿ ಯಸ್ಯ ಪುಂಸೋ ವಿಜ್ಞಾನ ಶಕ್ತಿರಹಮಾಸಮನಂತ ಶಕ್ತೇ ರೂಪಂ ಚಿತ್ರಮಿದಮಸ್ಯ ವಿವೃಣ್ವತೋಮಿ ಮಾರೀರಿಷ್ಟ ನಿಗಮಸ್ಯ ಗಿರಾಂ ವಿಸರ್ಗ. ದಿವ್ಯವಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನೀವು ಹೇಳಿದ ಪ್ರಕಾರವಾಗಿ ನಾನು ಎಲ್ಲವನ್ನೂ ಕೆಲಸ ಮಾಡ್ತೀನಿ, ಸೃಷ್ಟಿ ಕಾರ್ಯ ಅದು ಇದೆಲ್ಲ ಕೆಲಸ ಮಾಡ್ತಾ ಹೋಗ್ತೇನೆ. ಆದರೆ ಎಂದೆಂದಿಗೂ ಯಾವ ಕ್ಷಣದಲ್ಲಿಯೂ ಕೂಡ ನನಗೆ ವೇದದ ಅಧ್ಯಯನ ಮಾಡುವ ಮಾರ್ಗದಿಂದ ನಾನು ತಪ್ಪಿಸಬೇಡ. ಮಾರೀರಿಷ್ಟ ನಿಗಮಸ್ಯ ನಿಗಮಾಂ ವಿಸರ್ಗ ಅಂತ ಹೀಗೆ ಪ್ರಾರ್ಥನೆ ಮಾಡಿ ಭಗವಂತ ಬಂದ. ಮಾ ವೇದ ಗರ್ಭಾಗಾಸ್ತಂದ್ರೀನ್ ಸರ್ಗ ಉದ್ಯಮ್ಯ ಮಾವಹ ತನ್ಮಯಾ ಚೋಯಿತಂ ಶಗ್ರೆ ಯನ್ಮಾಂ ಪ್ರಾರ್ಥಯತೆ ಭವಾನ್. ಹೇ ವೇದಗರ್ಭ, ಗಾಬರಿ ಆಗಬೇಡ. ಭಗವಂತನಿಗೆ ಸುಮ್ಮನೆ ಹೇಳ್ತಾನೆ. ಅವರಿಗೆ ವಾಸ್ತವಿಕವಾಗಿ ಯಾವ ಥರದ ಭಯವಿಲ್ಲ. ಸುಮ್ಮನೆ ಸಂಸಾರದಲ್ಲಿ ಇದ್ದಾಗ ಭಯ ಪಡಬೇಕು ಅಂತ ತೋರಿಸ್ಕೊತಾ ಇದ್ದಾರೆ ಬ್ರಹ್ಮದೇವರು. ಯದಾತು ಸರ್ವಭೂತೇಷು ದಾರುಷು ಅಗ್ನಿಮಿವ ಸ್ಥಿತಂ ಪ್ರತಿಚಕ್ಷೀತ ಮಾಂ ಲೋಕೋ ಜಹ್ಯಾತ್ ತಹ್ಯೇವ ಕಶ್ಮಲಂ. ನಾನು ಯಾರು ಅಂತ ಕೇಳ್ತಿದೆಯಲ್ಲ, ಸೃಷ್ಟಿ ಮಾಡತಕ್ಕಂಥ ಪ್ರತಿಯೊಬ್ಬ ಜೀವರಾಶಿಯಲ್ಲೂ ನಾನು ಇದ್ದೇನೆ. ನಾನು ಯಾವ ರೀತಿಯಾಗಿ ದಾರುಷು ಅಗ್ನಿಮಿವ ಸ್ಥಿತಂ, ಕಟ್ಟಿಗೆಯಲ್ಲಿ ಅಗ್ನಿಯು ಇರುವಂತೆ ಎಲ್ಲ ಜೀವನ ಇದ್ದೇ ಇದ್ದೀನಿ. ಜೀವರಲ್ಲಿ ಈಶಾವಾಸ್ಯ ಬರುತ್ತೆ. ಯಸ್ತು ಸರ್ವಾಣಿ ಭೂತಾನಿ ಆತ್ಮನ್ಯೇವಾನುಪಶ್ಯತಿ ಕಶೋಕಃ ಕೋ ಮೋಹಃ ಏಕತ್ವವನ್ನು ಪಶ್ಯತಃ ಎಂಬುದಾಗಿ. ಇದು ಮುಂದಿನದಲ್ಲಿ ಬರುತ್ತೆ. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮನ್ಯೇವಾನುಪಶ್ಯತಿ. ಕೋ ಮೋಹ ಕೋ ಶೋಕಃ ಅಂತ ಮೊದಲನೇ ಮಂತ್ರ, 6ನೇ ಮಂತ್ರ ಬಂದರೆ, ಈಶಾವಾಸ್ಯದ 6ನೇ ಮಂತ್ರ ಬಂದರೆ, 7ನೇ ಮಂತ್ರದಲ್ಲಿ ಆತ್ಮಾನಂ ಜಿಗುಪ್ಸತೇನ, ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳಬೇಕು ವಿಚಾರ ಮಾಡೋದೇ ಇಲ್ಲ. ಯಾಕೆ? ನನ್ನ ನಿಯಾಮಕನಾಗಿರುವಂತಹ ಪರಮಾತ್ಮ ಎದುರಿಗೆ ಇರ್ತಕ್ಕಂತಹ ಪ್ರಾಣಿಯ ನಿಯಾಮಕನಾಗಿ ಇದ್ದಾನೆ. ಹಾಗಾಗಿ ಅಲ್ಲಿ ಭಗವಂತ ಇದ್ದಾನೆ, ಇಲ್ಲೂ ಭಗವಂತ ಇದ್ದಾನೆ. ಏನು ಮಾಡ್ತಾನೆ ಪರಮಾತ್ಮ ಎಂಬುದಾಗಿ ತನ್ನಂತ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಹಿಂಜರಿಯುವುದೇ ಇಲ್ಲ, ಪ್ರಯತ್ನ ಮಾಡೋದೇ ಇಲ್ಲ. ಇದಕ್ಕೆ ಜ್ವಲಂತ ದೃಷ್ಟಾಂತ ಸ್ವಾಮಿಗಳವರು ಮಹಾಸ್ವಾಮಿಗಳವರು 1 ತಿಂಗಳು ಕಾಷ್ಟಮೌನ ವ್ರತಾಚರಣೆ ಮಾಡಿದರು ಮೈಷಿಯಲ್ಲಿ. ಏನೇ ಬೇಕಂದರೂ ಕೂಡ ಸ್ಲೇಟಲ್ಲಿ ಬರೀಬೇಕು, ಇಡಬೇಕು. ಅತಿ ಪಾಠ ಒಂದು ಹೇಳ್ತಾ ಇದ್ದರು. ಮಾತೇ ಇಲ್ಲ, ಸದಾ ಹರಿಧ್ಯಾನ. ಮೈಷಿ ಕ್ಷೇತ್ರ ಅಂದರೆ ಕಾಡಿನಲ್ಲೇ ಇದೆ. ಧ್ಯಾನ ಮಾಡ್ತಾ 1 ತಿಂಗಳು ಅಲ್ಲೇ ಇದ್ಬಿಟ್ಟಾರೆ. ಆಗ ಒಂದು ಘಟನೆ ನಡೀತು. ಚಾತುರ್ಮಾಸ್ಯದ ಅವಾಗ ಮಹಾಸಮರಾಧನೆ ಮಾಡಬೇಕು. ಯತಿಗಳು ಎದ್ದು ಬರ್ತಾರೆ. ಹಾಗಾಗಿ ಅವರು ಮೌನವನ್ನು ಆಚರಣೆ ಮಾಡ್ತಾ ಅಲ್ಲೇ ಇದ್ದಾರೆ. ಚಾತುರ್ಮಾಸದಲ್ಲಿ ಯತಿಗಳು 2 ತಿಂಗಳು ಇರ್ತಾರೆ, ಎದ್ದು ಬರ್ತಾರೆ. ಅನಂತ ಹಬ್ಬ ದಿವಸ ಎದ್ದು ಬರ್ತಾರೆ ಯತಿಗಳು. ಆ ಕಾಷ್ಟಮೌನ ಆಚರಣೆ ಮಾಡ್ತಾ ಇದ್ದಾರೆ. ಆ ಹೊತ್ತಿನ ಇರಬೇಕಾದಾಗ ಒಬ್ಬ ಶೆಟ್ಟಿ ರಘುತ್ತಮ ತೀರ್ಥರ ಆರಾಧನೆ ಅಂತ ಹೇಳಿ, ಅಲ್ಲ ದೊಡ್ಡ ಸ್ವಾಮಿಗಳ ಆರಾಧನೆ ಅಂತ ಹೇಳಿ ದೊಡ್ಡ ಒಂದು ಟ್ರಕ್ ತುಂಬ ಧಾನ್ಯ ತೊಗೊಂಬರ್ತಾನೆ. ಅವನು ದಾನ ಪಡೆದಕ್ಕೆ ಅನಿಸ್ತು ತೊಗೊಂಬರ್ತಾ ಇದ್ದಾನೆ.
ಅವನಿಗೆ ಸ್ವಪ್ನ ಆಗತ್ತೆ, ನನ್ನ ಮಗು 1 ತಿಂಗಳ ಪರ್ಯಂತರವಾಗಿ ಆಹಾರ ಸ್ವೀಕಾರ ಮಾಡಿಲ್ಲ, ಮೌನವಾಗಿ ಇದೆ, ದೊಡ್ಡ ವ್ರತಾಚರಣೆ ಮಾಡ್ತಾ ಇದೆ. ಆ ಮಗುವಿಗೆ 2 ದಿನದಲ್ಲಿ ವ್ರತಾಚರಣೆ ಮುಗಿಯುತ್ತದೆ, ಭಿಕ್ಷೆಗಾಗಿ ಈ ಧಾನ್ಯ ಎಲ್ಲ ಒಯ್ದು ಕೊಡು ಅಂತ. ಅಂದರೆ ಊಟ ಮಾಡ್ತಾ ಇರಲಿಲ್ಲ, ಸ್ವಲ್ಪ ಏನಾದರೂ ಹಣ್ಣು ತೊಗೊಂಡು ಸಂಪೂರ್ಣ ತಿಂಗಳು ಪೂರ್ತಿ ಹಂಗೆ ಇದ್ದರು ಸ್ವಾಮಿಗಳು. ನಾವು 1 ದಿನ ಏಕಾದಶಿ ಆದ ದ್ವಾದಶಿ ದಿವಸ ಶಕ್ತಿ ಇಲ್ಲ ಅಂತ ಹೇಳಿ ಊಟ ಮಾಡಿ ಮಲ್ಕೊಂಡ್ಬಿಡ್ತೀವಿ. ಸ್ವಾಮಿಗಳವರು ಯಾವುದನ್ನೂ ಬಿಟ್ಟಿಲ್ಲ, ಪಾಠ, ಅಧ್ಯಯನ, ಹರಿ ಅಧ್ಯಯನ, ಜಪ ತಪ ಪಾರಾಯಣ ಮಾಡ್ತಾಯಿದ್ವಿ. ಹೀಗೆ ಒಂದು ಸಲ ಏನಾಗಿದೆ, ಬೆಳಿಗ್ಗೆ ಸ್ನಾನಕ್ಕೆ ಹೋಗಬೇಕು, ತಡಾಗಿ ಮಲಗಿದ್ದಾರೆ ಶಿಷ್ಯಂದ್ರೆಲ್ಲರೂ ಕೂಡ. ಸ್ವಾಮಿಗಳವರು ಚಪ್ಪ ತಟ್ಟಿದರು, ಸ್ನಾನಕ್ಕೆ ಹೋಗಬೇಕು, ಮೂರುವರೆ ಆಗಿದೆ, ಸ್ನಾನಕ್ಕೆ ಹೋಗಬೇಕು, ಸಿದ್ಧರಾಗಿ ಅಂತ ಹೇಳಿಸಿದ್ದಾರೆ. ಹೇಳ್ಬೇಕು ಸರಿ ಅಂತ ತಮ್ಮ ತಂಬಿಗೆ ತಗೊಂಡು ಜಂಡು ತಗೊಂಡು ಹೋಗ್ಬಿಟ್ರು. ಅಷ್ಟೊತ್ತಿಗೆ ಇವರು ಹೋಗಿದ್ರು, ಸ್ನಾನ ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ಆಗ ಎಚ್ಚರಿಕೆ ಆಯಿತು ಅಲ್ಲಿ ವ್ಯವಸ್ಥಾಪಕರಿಗೆ, ಕುಮಾರಾಚಾರ್ಯ ಸತ್ಯಜ್ಞಾಚಾರ್ಯರಿಗೆ. ಸತ್ಯಜ್ಞಾಚಾರ್ಯರು ಬರೆದ್ರು ಸ್ಟೇಟಲ್ಲಿ, ಸ್ವಾಮಿ ದಯಮಾಡಿ ಕ್ಷಮ ಮಾಡಬೇಕು, ನೀವು ಒಬ್ಬರೇ, ಇದು ಕಾಡು, ಇಲ್ಲಿ ಕಾಳಿಂಗ ಸರ್ಪ ಮತ್ತು ಚಿರತೆ, ಹುಲಿ, ಆಗಾಗ ಸಿಂಹ ಮತ್ತು ಈ ಥರ ಪ್ರಾಣಿ ಬರ್ತಾ ಇರ್ತವೆ. ನಾವು ಕಾಡಿನಲ್ಲೇ ಇದ್ದೀವಿ, ನಮ್ಗೆ ಗೊತ್ತಿದೆ ಹೆಂಗೆ ಬರ್ತದೆ ಏನು ಅಂತ ಹೇಳೋದು. ಒಬ್ಬರೇ ಹೋಗೋದು ಬೇಡ, ನೀರಿನಲ್ಲಿ ಕೂಡ ಮೊಸಳೆ ಎಲ್ಲ ಇರ್ತದೆ, ನಡ್ಕೊಂಡು ಹೋಗೋಕ್ಕಾಗತ್ತೆ. ನಾವು ಜೊತೆಗೆ ಎಬ್ಬಿಸ್ರಿ, ಶಿಷ್ಯಂದ್ರಿಗೆ ಆಗದಿದ್ರು ನಾವಾದರೂ ಎಚ್ಚರಿಕೆ ಇರ್ತೀವಿ. ನಾವು ನಮ್ಮ ಮನೆಯ ಅರ್ಥಾತ್ ರೂಮಿನಲ್ಲಿ ನಾವು ಇರ್ತೀವಿ, ನಮಗೆ ಒಂದು ಏನಾದರೂ ಸೂಚನೆ ಕೊಟ್ಟೆ ಬಂದುಬಿಡ್ತೀವಿ ನಾವು ಅಂತ ಹೇಳಿ ಬರೆದ್ರು. ಸ್ವಾಮಿಗಳು ನಕ್ಕಿ ಹಿಂದೆ ಬರೀತಾರೆ, ನಾನು ಒಬ್ಬನೇ ಎಲ್ಲಿ ಹೋಗಿದ್ದೇನೆ, ನಾನು ಒಬ್ಬನು ಹೋಗೇ ಇಲ್ಲ, ನನಗೆ ರಕ್ಷಕನಾಗಿ ಬಿಂಬರೂಪಿ ಪರಮಾತ್ಮ ಇದ್ದಾನೆ. ಆ ಪರಮಾತ್ಮ ತತ್ವಾಭಿಮಾನಿ ದೇವತೆಗಳ ಅಂತರ್ಯಾಮಿಯಾಗಿಯೂ ಅಲ್ಲಿ ಇದ್ದಾನೆ. ನಮ್ಮ ದೇಹದ ಎಲ್ಲ ತತ್ವದಿಂದ ನಿರ್ಮಿತವಾದ ದೇಹ ನಂದು. ನಮ್ಮ ದೇಹ 24 ತತ್ವಗಳಿಂದ ನಿರ್ಮಿತವಾದಂಥ ದೇಹ. ಜೊತೆಗೆ ಆ ಪರಮಾತ್ಮ ಆ ದೇವತೆಗಳು ಹಾಗೂ ಹರಿ ಇದ್ದಾನೆ 6 ರೂಪದಿಂದ. ಜೊತೆಗೆ 8 ದಿಕ್ಕಿನ ಅಭಿಮಾನಿ ದೇವತೆ ಇದ್ದಾರೆ, ಇಂದ್ರ, ಅಗ್ನಿ, ಯಮ, ಹೀಗೆಲ್ಲ ಸುತ್ತು ದೇವತೆ ಇದ್ದಾರೆ. ಆ ಸುರರ ಅಂತರ್ಯಾಮಿ ಹರಿಯೂ ಇದ್ದಾನೆ. ಎದುರಿಗೆ ನೀರಿನಲ್ಲಿ ಮತ್ಸ್ಯಾದಿ ಜಲಚರ ಪ್ರಾಣಿಗಳಿವೆ, ಅಲ್ಲೂ ಹರಿ ಇದ್ದಾನೆ. ಈಗ ಪರಮಾತ್ಮ ಎಲ್ಲ ಕಡೆಗೂ ರಕ್ಷಕನಾಗಿ ಇರಬೇಕಾದಾಗ ನನಗ್ಯಾಗ ಅಂಜಿಕೆ ಅಂತ ಈಶಾವಾಸ್ಯ 2 ಮಂತ್ರವನ್ನು ಬರೆದು ಕೊಡ್ತಾರೆ. ಧಾರಾಕಾರ ನೀರು ಸುರಿಬಿಡ್ತವ್ರಿ. ಏನು ಸಣ್ಣ ವಯಸ್ಸು, ಇನ್ನೂ ಆಶ್ರಮವಾಗಿ ಒಂದು 5-6 ವರ್ಷ ಆಗಿರಬೇಕು. 24ನೇ ವಯಸ್ಸಿಗೆ ಆಶ್ರಮ ಆಗಿದೆ. ಸರಿಯಾಗಿ 30 ಸಾವಿರ ತುಂಬಿಲ್ಲ. 2000 ಯಾವಂಥದ್ದು. ಹೀಗೆ ಪರಮಾತ್ಮ ಆ ಸ್ವಾಮಿಗಳವರು ಚಿಂತನೆ ಮಾಡ್ತಾಯಿದ್ರು ಆ ವಯಸ್ಸಿಗೆ ಅಷ್ಟು. ಹೀಗಾಗಿ ನೀ ಹಂಗೆ ನೋಡ್ತಾ ಇದ್ದೀಯಾ ಬ್ರಹ್ಮ, ಹಾಗಾಗಿ ನಿನಗೆ ಎಲ್ಲ ಕ್ಷೇಮವಾಗತ್ತೆ ಅಂತಾರೆ. ಅಷ್ಟೇ ಅಲ್ಲ, ನೀನು ಸೃಷ್ಟಿ ಮಾಡಬೇಕಾದಾಗ ಪಾಪವನ್ನು ಮಾಡುವ ಜೀವನ ಸೃಷ್ಟಿಯನ್ನು ಮಾಡ್ತಿ. ಹೀಗಾಗಿ ನಿಮಗೂ ಭಾಗಿಯಾಗ್ತೀಯಲ್ಲ, ಚಿಂತೆ ಮಾಡಬೇಡ. ನಿನಗೆ ಪಾಪಗಳ ಸರ್ಜನೆ ಕಾಲದಲ್ಲಿ ಪಾಪಿಗಳ ಸಂಪರ್ಕದಿಂದ ಆಗುವಂಥ ಪಾಪ ಸಂಪರ್ಕ ಆಗುವುದಿಲ್ಲ. ಯೇತೇನ ಪುಮಾ ನಿತ್ಯಂ ಸ್ತುತ್ವಾ ಸುತೇನ ಮಾಂ ಭಜೆ ತಸ್ಯಾಹಂ ಸಂಪಸೀದೇಹಂ ಸರ್ವಕರ್ಮ ವರೇಶ್ವರಃ. ಹೀಗಾಗಿ ಮನುಷ್ಯನು ಈ ಸ್ತೋತ್ರದಿಂದ, ನೀನು ಮಾಡೋ ಸ್ತೋತ್ರವನ್ನು ಯಾರು ನನಗೆ ಪ್ರಾರ್ಥನೆ ಮಾಡ್ತಾರೆ ಅವರಿಗೆ ನಾನು ಎಲ್ಲ ಇಚ್ಛೆಯನ್ನು ಪೂರ್ಣ ಮಾಡ್ತೇನೆ ಅಂತ. ಇನ್ನು ಪೂರ್ತೇನ ತಪಸ ಯಜ್ಞೈ ದಾನೈ ಯೋಗೈ ಸಮಾಧಿನ ರಾಜ್ಯಂ ನಿಶ್ರೇಯಸಂ ಪುಂಸಾಂ ಮತ್ಪ್ರೀತಿ ತತ್ವವಿನ್ಮತಂ. ಇಷ್ಟಾಪೂರ್ತ
ನೀರನ್ನು ತುಂಬಿಸಬಹುದು, ತಟಾಕ ಮಾಡಬಹುದು, ತಪಸ್ಸು ಮಾಡಬಹುದು, ಯಜ್ಞಗಳನ್ನು ಮಾಡಬಹುದು, ದಾನ ಮಾಡಬಹುದು, ಯೋಗವನ್ನು ಮಾಡಬಹುದು, ಸಮಾಧಿಯಲ್ಲಿ ಇರ್ತಕ್ಕಂಥದ್ದು ರಾಜ್ಯರಕ್ಷಣೆ ಮಾಡುವುದು. ಈ ಯಾವುದೇ ಕರ್ಮವನ್ನು ಮನುಷ್ಯ ಮಾಡ್ತಾನೆ, ಎಲ್ಲ ಕರ್ಮಗಳು ಕೂಡ ನನ್ನ ಪ್ರೀತಿಗಾಗಿ ಮಾಡಲಿ. ತನಗಾಗಿ ತನ್ನ ಸ್ವಾರ್ಥಕ್ಕಾಗಿ ಮಾಡೋದು ಬೇಡ. ಮಾಡೋದು ಒಂದೇ ಕರ್ಮ, ಮಾಡಿಸೋನು ನಾನು. ನನ್ನ ಪ್ರೀತಿಗಾಗಿ ಮಾಡಿಬಿಟ್ರೆ ಮಹಾಪುಣ್ಯ ಬರುತ್ತೆ. ಅದು ಬಿಟ್ಟು ತನ್ನ ಸ್ವಾರ್ಥಕ್ಕಾಗಿ ತನಗಾಗಿ ತನ್ನ ಮಠದ ಮಕ್ಕಳಿಗಾಗಿ ಮಾಡ್ತಾ ಇದ್ದೇನೆ ಎಂಬ ಅನುಸಂಧಾನದಿಂದ ಮಾಡಿಬಿಟ್ಟ ಅಂತಂದರೆ ಅರ್ಥವಾಗತ್ತೆ. ಹಾಗಾಗಿ ಎಲ್ಲ ವಸ್ತುಗಳಲ್ಲಿ ನಾನಿದ್ದೇನೆ, ನನ್ನ ಪ್ರೀತಿಗಾಗಿ ಮಾಡುವಂಥದ್ದಾಗಲಿ ಹಾಗೆ ಹೇಳಿ ಇನ್ನು ಬ್ರಹ್ಮದೇವರು ಸೃಷ್ಟಿಯನ್ನು ಮಾಡೋ ಕ್ರಮ ಹೇಳ್ತಾ ಹೋಗ್ತಾರೆ ಮೈತ್ರೇಯರು. ಬ್ರಹ್ಮದೇವರು ಪ್ರಾಕೃತ ಸೃಷ್ಟಿಯನ್ನು ಬ್ರಹ್ಮಾಂಡ ಹೊರಗಡೆಗೆ ಆದದ್ದು ಅದು 6 ವಿಧವಾಗಿದೆ. ವೈಕೃತ ಸೃಷ್ಟಿ ಬ್ರಹ್ಮಾಂಡ ಅಂತರ್ಜಾಲದಲ್ಲಿ ಅದು 3 ವಿಧವಾಗಿದೆ. ಹೇಗೆ? ಮಹಾತತ್ವ ಸೃಷ್ಟಿ ಭಗವಂತನಿಂದ ಬ್ರಹ್ಮದೇವರ ದೇಹ ಸ್ಥಾನೀಯವಾದಂತಹ ಮಹಾತತ್ವವು 3 ಗುಣಗಳ ವಿಕಾರ್ಯವಾಗಿ ಹುಟ್ಟಿತು. ಅದು ಪ್ರಾಕೃತ ಸೃಷ್ಟಿ. ಪ್ರಕೃತಿಯಲ್ಲಿ ಮೂಲ ಸತ್ವ 100 ಭಾಗ ಇದೆ, ದೃಷ್ಟಿ ಭಾಗ. ಮೂಲ ರಜಸ್ಸು 200 ಭಾಗ ಇದೆ, ಇದು ಭೂದೇವಿ ಅಭಿಮನ್ಯಮಾನವಂತಹದ್ದು. ಮೂಲ ತಮಸ್ಸು 400 ಭಾಗ ಇದೆ, ದುರ್ಗಾದೇವಿ ಅಭಿಮನ್ಯಮಾನವಾಗತಕ್ಕಂಥದ್ದು. ಹೀಗಾಗಿ ಮೂಲ ಸತ್ವ 100, ಮೂಲ ರಜಸ್ಸು 10,101 ಮತ್ತು 10ನೇ ಭಾಗ. ಮೂಲ ತಮಸ್ಸು 1,221, ಇದು ಮಹತ್ತತ್ವವಾಗಿದೆ. ಹೀಗೆ ಮೂಲ ರಜಸ್ಸು 100, ಮೂಲ ಸತ್ವ 1000, ಮೂಲ ತಮಸ್ಸು 1. ಇನ್ನು ಮೂಲ ತಮಸ್ಸು 110, ಮೂಲ ಸತ್ವ 1,100, ರಜಸ್ಸು ತಮಸ್ಸು 11. ಹೀಗೆ ಇದರಲ್ಲಿ ನೋಡಿಕೊಂಡಾಗ ಸತ್ವಗುಣದ ಸಂಖ್ಯೆ ಮಹಾತತ್ವದಲ್ಲಿ ಬೇರೆ ತತ್ವಗಳಿಗಿಂತಲೂ ಹೆಚ್ಚಾಗಿ ಇದೆ. ಅದಕ್ಕಾಗಿ ಅದಕ್ಕೆ ಸಾರ್ಥಕವೇ ಆಗಿದೆ. ಇನ್ನು ಅದರಿಂದ ಅಹಂಕಾರ ತತ್ವ ಸೃಷ್ಟಿ ದ್ರವ್ಯ ಜ್ಞಾನ ಕ್ರಿಯಾ ಭೇದದಿಂದಾಗಿ ಇದು 3 ತರಹವಾಗಿದೆ. ಪಂಚಭೂತಗಳು ತಾಮಸ ಅಹಂಕಾರದ ಸೃಷ್ಟಿಯಾಗುತ್ತದೆ, ಇಂದ್ರಿಯಗಳು ತೈಜಸ ಅಹಂಕಾರದ ಸೃಷ್ಟಿಯಾಗುತ್ತದೆ, ದೇವತೆಗಳ ದೇಹ ಮತ್ತು ಮನಸ್ಸು ವೈಕಾರಿಕ ಅಹಂಕಾರ ಸೃಷ್ಟಿಯಾಗುತ್ತದೆ ಅಂತ ಹೇಳ್ತಾರೆ. ತಾಮಸ ಅಹಂಕಾರ ಈ ಹೇಳಿದ್ನಲ್ಲ, ತಾಮಸ ಅಹಂಕಾರದಿಂದಾಗಿ ಪಂಚಭೂತಗಳು ತನ್ಮಾತ್ರಗಳಾದ ಶಬ್ದ ಸ್ಪರ್ಶ ರೂಪ ರಸ ಗಂಧ ದ್ರವ್ಯಶಕ್ತಿಯೊಡನೆ ಜನ್ಮವಾಗುತ್ತದೆ. ತೈಜಸ ಅಹಂಕಾರದಿಂದಾಗಿ ಪಂಚ ಜ್ಞಾನೇಂದ್ರಿಯ ಅಂದರೆ ಚಕ್ಷು ಶ್ರೋತ್ರ ತ್ವಕ್ ರಸನ ಘ್ರಾಣ, ಪಂಚಕರ್ಮೇಂದ್ರಿಯ ವಾಕ್ ಪಾಣಿ ಪಾದ ಪಾಯು ಉಪಸ್ಥ ಇವು ಜನ್ಮವಾಗಿವೆ. ವೈಕಾರಿಕ ಅಹಂಕಾರದ ತತ್ವದಿಂದಾಗಿ ಇಂದ್ರಿಯ ಪ್ರೇರಣತಕ್ಕಂತಹ ವಿಕಾರಗಳಾದ್ದರಿಂದ ದೇಹ ಸೃಷ್ಟಿ ಆಗುತ್ತದೆ. ತಮಸ್ಸಿನ ಸೃಷ್ಟಿ, ಈ ತಮಸ್ಸು ಇದು ಹರಿಯ ಬುದ್ಧಿಯನ್ನು ಅನುಸರಿಸಿಕೊಂಡು ಬ್ರಹ್ಮದೇವರು ಮಾಡಿದ ಸೃಷ್ಟಿ ವಿಶೇಷವಾಗಿದೆ. ತಮಸ್ಸು ತಮ ಮೋಹ ಮಹಾಮೋಹ ತಾಮಿಸ್ರ ಅಂಧತಾಮಿಸ್ರ ಎಂಬುದಾಗಿ 5 ತರಹವಾಗಿದೆ. ಸ್ಥಾವರ ಸಮೂಹಗಳು ಇವು ಪರೋಪಕೃತ ಗುಣಕವಾಗಿಯೇ ಇವೆ. ಸ್ಥಾವರಗಳು ಪನಸಾದಿ ವನಸ್ಪತಿಗಳು, ವ್ರೀಹ್ಯಾದಿ ಔಷಧಿಗಳು, ಪರಾಶ್ರಯವಾದಂತಹ ಜ್ಯೋತಿ ಮಲ್ಲಿಕಾ ಎಂಬ ಲತೆಗಳು, ವೇಣುವಾದಿ ತ್ವಕ್ ಪ್ರಧಾನಕವಾದದ್ದು, ಗುಲ್ಮಗಳು ಗಿಡ ಮರಗಳಾಗಿವೆ. ಅಜ್ಞಾನಪ್ರಾಯವಾಗಿಯೇ ಇರುತ್ತವೆ, ಮೇಲಕ್ಕೆ ಬೆಳೀತಾ ಹೋಗುತ್ತವೆ. ಇವು 6 ವಿಧವಾಗಿದೆ ಅಂತ ಹೇಳ್ತಾರೆ. 8ನೇದು ತಿರ್ಯಕ್ ಸೃಷ್ಟಿ, 28 ವಿಧವಾಗಿದೆ. ಜ್ಞಾನಶೂನ್ಯವಾಗಿದೆ. ಶರೀರ ಅಹಂಕಾರ ಅಭಿಮಾನವು ಮಾನ ಭರಿತವಾಗಿರುತ್ತದೆ. ಆಹಾರ ನಿದ್ರಾ ರಥವಾಗಿರ್ತದೆ. ಆಗಿರ್ತದೆ. ಗಂಧಜ್ಞಾನಿಗಳು ಹೃದಯ ಅಂತರ್ಧಾನದಲ್ಲಿ ಸುಖ ದುಃಖಗಳ ಅನುಭವ ಪಡೆದಿರುತ್ತವೆ. ಯಾವ್ಯಾವು? ಗೋ, ಅಜ, ಮಹಿಷ, ಕೃಷ್ಣಮೃಗ, ವರಾಹ, ಗವಯ, ರುರು, ಕರಿ, ಒಂಟೆ, ಸ್ವರ, ಅಶ್ವ, ಅಶ್ವತರ, ಗೌರಮೃಗ, ಶರಭ, ಚಮರಿ ಮೃಗ ಇವು 6. ಇನ್ನು ಗ್ರಾಮಸಿಂಹ ಅಂದರೆ ನಾಯಿ, ನರಿ, ತೋಳ, ಹುಲಿ, ಬೆಕ್ಕು, ಮೊಲ, ಶಲ್ಯಮೃಗ, ಹಂಸ, ಮರ್ಕಟ, ಕೋತಿ, ಆನೆ, ಆಮೆ,
ಹಲ್ಲಿ ಮೊಸಳೆ ಅದು 13 ಆಗಿದೆ. ಇನ್ನು ಕರ್ಕ ಮತ್ತು ಹದ್ದು, ಬಕ, ಭಾಸ, ವಲ್ಲೂರ, ನವಿಲು, ಹಂಸ, ಸಾರೆಯ, ಚಕ್ರವಾಕ, ಕಾಗೆ, ಗೂಬೆ, ಹೀಗೆ ಇವೆಲ್ಲ 11 ವಿಧವಾಗಿದೆ. ಇವೆಲ್ಲ ಸೃಷ್ಟಿ ಆಯಿತು. ಇನ್ನು 9 ಅರ್ವಾ ಸೃಷ್ಟಿ. ರಜೋಗುಣ ಕರ್ಮಪರವಾದಂಥ ಮನುಜರು ಸೃಷ್ಟಿ ಆಗ್ತಾ ಇದೆ. ದುಃಖದಲ್ಲಿ ಸುಖಭ್ರಾಂತಿ ಉಳ್ಳವರಾಗಿ ಅನ್ಯಥಾ ಜ್ಞಾನ ಉಳ್ಳವರಾಗುತ್ತಾರೆ ಅಸುರರು. ಸ್ಥಾವರ, ನರ, ತಿರ್ಯಗ್ನೃಪ ಇವು ವೈಕತಿಕವಾಗಿದೆ ಅಂತ ಹೇಳ್ತಾರೆ. 10ನೆಯ ಸೃಷ್ಟಿ ಊರ್ಧ್ವ ಸೃಷ್ಟಿ. ದೇವಸರ್ಗ ಅಂದರೆ ಸುರರ ಸೃಷ್ಟಿ 8 ವಿಧವಾಗಿದೆ. ಇದರಲ್ಲಿ ವಿಬುಧರು ಮುಖ್ಯ ಭೋಗಿಗಳಾಗಿವೆ. ಉಳಿದ 7 ಗಣ ಸೃಷ್ಟಿ. ಪಿತೃಗಣ 100 ಜನ, ಅಸುರರಲ್ಲಿ 30, ಗಂಧರ್ವರಲ್ಲಿ 200, ಸಿದ್ಧರಲ್ಲಿ 100, ಯಕ್ಷ ರಾಕ್ಷಸರಲ್ಲಿ 70, ಚಾರಣರು 30, ಭೂತ ಪ್ರೇತಾದಿಗಳಲ್ಲಿ 70, ವಿದ್ಯಾಧರರು 70, ಕಿನ್ನರರು 70. ಹೀಗೆ ಇವೆಲ್ಲ ಸೃಷ್ಟಿಯಾಗಿದೆ ಅಂತ ಹೇಳ್ತಾರೆ. ಮೊಲ ಮೊಲ ರ್ಯಾಬಿಟ್, ಕನ್ನಡ ಮೊಲ ಅಂತಾರೆ. ಇನ್ನು ಕಾಲನಾಮಕ ಹರಿಯ ಹಿಮ ಹೇಳ್ತಾ ಹೋಗ್ತಾರೆ. ಭಗವಂತ ಪರಮಾಣು ರೂಪದಿಂದ ವ್ಯಾಪ್ತನಾಗಿದ್ದಾನೆ. ಕಾಲಕ್ಕೆ ಪರಮಾಣು ಕಾಲ ಅಂತ ಕರೀತಾರೆ. ಪರಮಾತ್ಮ ಪರಮ ಅಣುರೂಪದಿಂದ ವ್ಯಾಪ್ತನಾಗಿದ್ದಕ್ಕಾಗಿ ಯಾವ ಕಾಲದಲ್ಲಿ ಹರಿ ವ್ಯಾಪ್ತಿ ಇದೆಯೋ ಆ ಕಾಲ ಪರಮಾಣು ಕಾಲ ಅಂತ ಕರೀತಾರೆ. ಹರಿಯ ಭೋಗಕಾಲ ಪರಮಹತ್ ಎನಿಸಿಕೊಂಡಿದೆ. ಪರಮಾಣು 2 ಆದರೆ 1 ಅಣು. ಪರಮ ಅಣು 3 ಆದರೆ ಚಸರೇಣು. ಚಸರೇಣು 3 ಆದರೆ 1 ತ್ರುಟಿ. ತ್ರುಟಿ 3 ಆದರೆ ವೇದ. ವೇದ 3 ಆದರೆ 1 ಲವ. ಲವ 3 1 ನಿಮೇಷ. 3 ನಿಮೇಷ 1 ಕ್ಷಣ. 5 ಕ್ಷಣ 1 ಕಾಷ್ಠ. 15 ಕಾಷ್ಠ 1 ಲಘು. 15 ಲಘು 1 ನಾಡಿಕ. 2 ನಾಡಿಕ 1 ಮುಹೂರ್ತ. 6 ಮುಹೂರ್ತ 1 ಯಾಮ. 4 ಯಾಮ ಹಗಲು, 4 ಯಾಮ ರಾತ್ರಿ. ಹೀಗೆ 1 ದಿನ ಆಯಿತು. ದಿನಗಳು 15 ಆದರೆ 1 ಪಕ್ಷ. 2 ಪಕ್ಷ 1 ಮಾಸ. 2 ಮಾಸ 1 ಋತು. 3 ಋತು 1 ಸ್ಥಾನ 1 ಅಯನ. 2 ಅಯನ 1 ಸಂವತ್ಸರ. ಮನುಜರ ಆಯುಷ್ಯ 100 ವರ್ಷ. ಮನುಷ್ಯರ ಶುಕ್ಲಪಕ್ಷ ಪಿತೃಗಳ ಹಗಲು, ಕೃಷ್ಣಪಕ್ಷ ಪಿತೃಗಳ ರಾತ್ರಿಯಾಗಿದೆ. ಇನ್ನು ದೇವತೆಯ ನೋಡಿದಾಗ ಮನುಷ್ಯರ ಉತ್ತರಾಯಣ ದಕ್ಷಿಣಾಯನ ಇದು ಒಂದು ವರ್ಷ. ಮನುಷ್ಯರ 1 ವರ್ಷ, ಸುರರಿಗೆ 1 ದಿನವಾಗುತ್ತದೆ. 6 ಫಲಗಳ ಪಾತ್ರೆಯಲ್ಲಿ ಚತುರಂಗ ದೀರ್ಘ ಸ್ವರ್ಣಮಾಷಗಳನ್ನು 4 ರಂಧ್ರಗಳಲ್ಲಿ ಇಟ್ಟು ನೀರು ತುಂಬಿಸಿ ಪ್ರವಾಹ ಜಲ ಪ್ರಯಾಗದ ಜಲ ಹಾಕಿ ಆ ಜಲಗೆ ಕೆಳಗಡೆ ಪಾತ್ರೆ ಇಡಬೇಕು. ಆ ಪಾತ್ರೆ ನೀರು ಹೋಗುವ ಹಾಗೆ ಇಡಬೇಕು. ಆಗ ಅದು ನಾಡಿ ಅನ್ನುತ್ತಾರೆ. ಶೀತಲ ಜಲ ಅಲ್ಲ, ಮಾಮೂಲು ಜಲ. ವಸಂತಕಾಲೀನ ಸಮತೋಷ್ಣ ಶೀತ ಜಲ ಇಡಬೇಕು. ಹೀಗೆ ಲೆಕ್ಕ ಹಾಕ್ತಾ ಇದ್ದರು ಕಾಲವನ್ನು. ಸಂವತ್ಸರ 5 ವಿಧವಾಗಿದೆ. ಸೂರ್ಯನು 12 ರಾಶಿ ಸಂಚಾರ ಮಾಡುವ ಕಾಲಕ್ಕೆ ಸಂವತ್ಸರ ಅಂತ ಕರೀತಾರೆ. ಗುರು ರಾಶಿಯಿಂದ ರಾಶಿಗೆ ಸಂಚಾರ ಮಾಡುವ ಕಾಲಕ್ಕೆ ಪರಿವತ್ಸರ ಅಂತ ಕರೆದಾರೆ. 27 ನಕ್ಷತ್ರಗಳು 12 ಬಾರಿ ತಿರುಗಿದರೆ ಇಡಾವತ್ಸರ ಅಂತ ಕರೆದಿದ್ದಾರೆ. ಚಂದ್ರನು ತಿಥಿ ಸಂಚಾರ ಮಾಡುತ್ತಾ 12 ಪೂರ್ಣಿಮಾ ಅಂದರೆ ದಾಟಿದರೆ ಅದು ಅನುವತ್ಸರ ಅನಿಸ್ಕೊಳ್ತದೆ. ಅಷ್ಟಲ್ದೇನೆ ಗಣನೆಗೆ 1 ದಿನ 2 ದಿನ ಅಂತ ಗಣನೆ ಮಾಡ್ತಾ ಹೊರಟಿದ್ದೀವಿ ಅಂದರೆ 360 ಆದರೆ ಅದು ವತ್ಸರ ಅನಿಸ್ಕೊಳ್ತದೆ. ಹೀಗಾಗಿ ಇನ್ನು ಮಹರ್ಲೋಕ, ಜನಲೋಕ, ತಪೋಲೋಕ ಆ ಲೋಕ ಸೃಷ್ಟಿ ಹೇಳ್ತಾ ಹೋಗ್ತಾರೆ. ಕೃತ, ತ್ರೇತ, ದ್ವಾಪರ, ಕಲಿ 4 ಯುಗಗಳು ದೇವಮಾನ ಪ್ರಕಾರವಾಗಿ 12,000 ವರ್ಷ ಕಳೆದರೆ ಅದು ಒಂದು ಮಹಾಯುಗ. ಕೃತ ಹಾಗೂ ಸಂಧಿಕಾಲ. ಕೃತ ತ್ರೇತ 400 ವರ್ಷ, ತ್ರೇತ ದ್ವಾಪರ 300 ವರ್ಷ, ದ್ವಾಪರ ಕಲಿ 200 ವರ್ಷ, ಕಲಿ ಕೃತ 100 ವರ್ಷ. ಹೀಗೆ ವರ್ಷ ಸಂಧಿಕಾಲಕ್ಕೆ ಸೇರಿಸಿಕೊಂಡಾಗ 2000 ಬಂತು. ಹೀಗೆ 12,000 ವರ್ಷ ಆದವು. ಹೀಗೆ
1,000 ವರ್ಷ 4 ಯುಗಗಳು ತಿರುಗಿದರೆ ಬ್ರಹ್ಮದೇವರಿಗೆ ಒಂದು ರಾತ್ರಿ ಆಗತ್ತೆ. ಅಷ್ಟೇ ಒಂದು ಹಗಲು, ಅಷ್ಟೇ ರಾತ್ರಿ, ಒಂದು ದಿನ. ಹೀಗೆ ಆ ದಿನಗಳು 360 ಕಳೆದರೆ ಒಂದು ವರ್ಷ. ಆ ವರ್ಷ 100 ಆದರೆ ಬ್ರಹ್ಮದೇವರಿಗೆ 100 ವರ್ಷ ಮುಗಿತು, ಮಹಾಪ್ರಳಯ ಆಗುತ್ತದೆ. ಇನ್ನು ಮನುಷ್ಯಮಾನ ಪ್ರಕಾರಕ್ಕೆ ಹಾಕೊಂಡಾಗ ಎಷ್ಟು ವರ್ಷ ಬ್ರಹ್ಮದೇವರಿಗೆ ಮನುಷ್ಯಮಾನ ಪ್ರಕಾರವಾಗಿ? ಕೃತಯುಗ 17,28,000 ವರ್ಷಗಳು, ತ್ರೇತಾಯುಗ 12,96,000 ವರ್ಷಗಳು, ದ್ವಾಪರ ಯುಗ 8,64,000 ವರ್ಷಗಳು, ಕಲಿಯುಗ 4,32,000 ವರ್ಷಗಳು. ಹೀಗೆ ನಾಗನ್ನು ಕೂಡಿದಾಗ ಮಹಾಯುಗ ಅನಿಸ್ಕೊಳ್ತದೆ. 43,20,000 ಲಕ್ಷ ವರ್ಷ ಆಗುತ್ತದೆ. 43,20,000 ಲಕ್ಷ ವರ್ಷಗಳಾದರೆ ಇದು ಒಂದು ಮಹಾಯುಗ. ಇಂತಹ ಮಹಾಯುಗಗಳು 71 ಬಾರಿ ನಡೆಯಬೇಕು. ಆಗ 3,67,20,00,000 ವರ್ಷ ಆಗುತ್ತದೆ. ಇದು ಒಂದು ಮನ್ವಂತರ ಬ್ರಹ್ಮದೇವರಿಗೆ, ಅಂದರೆ 1 ಗಂಟೆ ಲೆಕ್ಕ ಬ್ರಹ್ಮದೇವರಿಗೆ. ನಮಗೆ 24 ಗಂಟೆಗಳಾದರೆ ಬ್ರಹ್ಮದೇವರಿಗೆ 28 ಗಂಟೆಗಳು, ಅಂದರೆ 28 ಮನ್ವಂತರ ನಡೀಬೇಕು. ಹೀಗೆ 14 ಸಲ ಆದರೆ ಆಗ 42,90,80,000 ಲಕ್ಷ ವರ್ಷ ಆದರೆ ಒಂದು ಹಗಲು ಬ್ರಹ್ಮದೇವರಿಗೆ. ಮನುಷ್ಯಮಾನ ಪ್ರಕಾರವಾಗಿ ಈ 42,940,80,000 ಲಕ್ಷ ವರ್ಷಗಳಾದರೆ ಒಂದು ಹಗಲು, ಅಷ್ಟೇ ರಾತ್ರಿ. ಈ ಒಂದು ದಿನ ಆಯಿತು. ಇಂಥ ದಿನ 100 ಆದರೆ 100 ವರ್ಷ ಆಗುತ್ತದೆ. ಒಟ್ಟಾರೆ ಎಷ್ಟಾಯಿತು ಬ್ರಹ್ಮದೇವರ ಆಯುಷ್ಯ? ಮನುಷ್ಯಮಾನ ಪ್ರಕಾರವಾಗಿ ಎಷ್ಟು ಆಯುಷ್ಯ ಬ್ರಹ್ಮದೇವರಿಗೆ? 309,17,37,600 ಲಕ್ಷ ವರ್ಷಗಳಾದರೆ, ಲಕ್ಷ ವರ್ಷ ಕಳೆದರೆ ಬ್ರಹ್ಮದೇವರ ಆಯುಷ್ಯ ಮುಗಿಯುತ್ತದೆ. ಹೀಗೆ ಕಾಲಾಂಗ ಪರಮಾತ್ಮ ಇಷ್ಟೆಲ್ಲ ಕಡೆಗೂ ಕೂಡ ಅಯನ ಒಂದು ನಮ್ಮ ಕ್ಷಣ ಅಂತೀವಿ. ಕ್ಷಣದಲ್ಲಿ 3 ನಿಮಿಷ ಒಂದು ಕ್ಷಣ. ಆ ನಿಮಿಷ ಎಷ್ಟು? ಹೀಗೆ ಕಾಲ ವಿಭಾಗವನ್ನು ನೋಡಿಕೊಂಡಾಗ ಪ್ರತಿಯೊಂದಕ್ಕೂ ಕಾಲ ನಿಯಾಮಕ, ಕಾಲ ಪ್ರೇರಕ, ಕಾಲ ಪ್ರವರ್ತಕ ಅಂತ ಹೇಳಿ ಹರಿಯನ್ನು ನಾವು ಚಿಂತನೆ ಮಾಡಬೇಕು. ಈ ಬ್ರಹ್ಮದೇವರ ಆಯುಷ್ಯ ಪರಮಾತ್ಮನಿಗೆ 1 ನಿಮಿಷ ಮಾತ್ರವಾಗಿದೆ. ಕಣ್ಣು ಮುಚ್ಚಿ ತೆಗೆದರೂ ಆಗುತ್ತೆ. ಪರಮಪರಾರ್ಧರ ಕೊನೆಯ ಕಲ್ಪ ಪದ್ಮಕಲ್ಪ, ದ್ವಿತೀಯ ಪರಾರ್ಧದ ಪ್ರಥಮ ಕಲ್ಪ ಶಿವರಾಕಲ್ಪದಲ್ಲಿ ಸೃಷ್ಟಿ ಮಾಡ್ತಾ ಇದ್ದಾರೆ. ಇನ್ನು ಸೃಷ್ಟಿಯ ಪ್ರಕಾರ ಹೇಳ್ತಾರೆ. ಹೀಗೆ ಹೇಳಿದಾಗ ಆಮೇಲೆ ಬ್ರಹ್ಮದೇವ ವಿಚಾರ ಮಾಡ್ತಾರೆ. ಬ್ರಹ್ಮದೇವರು ಸೃಷ್ಟಿ ಮಾಡಬೇಕು ಅಂತ ಹೇಳಿ ಏನು ಮಾಡಿದರು? ಎಲ್ಲ ಸೃಷ್ಟಿ ಮಾಡಿದ. ಮರೀಚಿ, ಅತ್ರಿ, ಅಂಗಿರಸ, ಪುಲಸ್ತ್ಯ, ಪುಲಹ, ಕ್ರತು, ಭೃಗು, ವಸಿಷ್ಠ, ದಕ್ಷ, ಹೀಗೆ 10 ನಾರದರು ಇನ್ನು ಅವನು ಸೃಷ್ಟಿ ಮಾಡಿದ್ದಾರೆ. ಉತ್ಸಂಗ ಅಂಗದಿಂದ ನಾರದರನ್ನು, ದಕ್ಷನನ್ನು ಅಂಗುಷ್ಟದಿಂದಾಗಿ, ಪ್ರಾಣದಿಂದಾಗಿ ವಸಿಷ್ಠರನ್ನು, ಇನ್ನು ಸೊಕ್ಕಿನಿಂದ ಭೃಗುಗಳನ್ನು, ಕರದಿಂದ ಕ್ರತುವನ್ನು, ನಾಭಿಯಿಂದ ಪುಲಹರನ್ನು, ಕರ್ಣಗಳಿಂದ ಪುಲಸ್ತ್ಯರನ್ನು, ಮುಖದಿಂದ ಅಂಗಿರಸರನ್ನು, ಕಣ್ಣುಗಳಿಂದ ಅತ್ರಿರನ್ನು, ಮನಸ್ಸಿನ ಸೃಷ್ಟಿ ಮಾಡಿದರು. ತಮ್ಮ ದೇಹದ ಸ್ತರದಿಂದಾಗಿ ಧರ್ಮ ಪ್ರಜಾಪತಿಯನ್ನು, ಅಧರ್ಮದಿಂದ ಬೆಣ್ಣೆಯಿಂದ ಅಧರ್ಮನನ್ನು, ಆಮೇಲೆ ಹೃದಯದಿಂದ ಕಾಮನನ್ನು, ಭ್ರೂವಿಂದ ಕ್ರೋಧವನ್ನು, ಲೋಭದಿಂದ ಅದರಿಂದ ಲೋಭವನ್ನು, ವಾಕಿನಿಂದ ಹಾಸ್ಯವನ್ನು, ಮೇಡದಿಂದ ಸಿಂಧುವನ್ನು, ದುಃಖವಿಮಾನ ನಿವೃತ್ತಿಯನ್ನು ಪಾಯಗಳಿಂದಾಗಿ, ಹೀಗೆ ಸೃಷ್ಟಿ ಮಾಡ್ತಾ ಹೋಗಿದ್ದಾರೆ ಎಲ್ಲರನ್ನು. ಆಮೇಲೆ ಹೃದಯ, ಇಂದ್ರಿಯಗಳು, ಪ್ರಾಣ, ವ್ಯೋಮ, ವಾಯು, ಅಗ್ನಿ, ಜಲ, ಭೂಮಿ, ಸೂರ್ಯ, ಚಂದ್ರ, ತಪಸ್ಸೆಲ್ಲ ಸ್ಥಾನ ಮಾಡಿದ್ದಾರೆ. ಮನು, ಮಹಾನಾಸ, ಮಹಾನ್ ಶಿವ, ಋತುಧ್ವಜ, ಮರುರೇತ, ಭವ, ಕಾಲ, ವಾಮದೇವ, ಗುಧರ್ವತ ಅಂತ ಹೇಳಿ ಏಕಾಶ ರುದ್ರರು. ಧೀ, ವೃತ್ತಿ, ರಸಹೋಮ, ನಿಯತ,
ಸರ್ಪಿ, ಇರಾ, ಅಂಬಿಕಾ, ಇರಾವತಿ, ಸುಧಾ, ದೀಕ್ಷಾ, ರುದ್ರಾಣಿ ಎಂಬುದಾಗಿ ಅವರ ಮಡದಿಯರನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಬ್ರಹ್ಮದೇವರು. ಎಲ್ಲರನ್ನು ಸೃಷ್ಟಿ ಮಾಡಿದರು. ಆಗ ಅಷ್ಟೇ ಅಲ್ಲದೆ ಆಯುರ್ವೇದ, ಧನುರ್ವೇದ, ಗಂಧರ್ವ ವೇದ, ಸ್ಥಾಪತ್ಯ ವೇದ ಸೃಷ್ಟಿ ಮಾಡಿದ್ದಾರೆ. ಇತಿಹಾಸ, ಪುರಾಣ ಮತ್ತು ಮಹಾಭಾರತವನ್ನು ಜನಕ್ಕೆ ಕೊಟ್ಟಿದ್ದಾರೆ. ತಪಸ್ಸು, ಶೌಚ, ದಯಾ, ಸತ್ಯ, ಧರ್ಮ ಎಲ್ಲ ಪಾದಭೂಮಿಯನ್ನು ಮಾಡಿಕೊಟ್ಟಿದ್ದಾರೆ ರಕ್ಷಣೆ ಮಾಡಿ ಅಂತ ಹೇಳಿ. ಆಮೇಲೆ ಅವರು ಒಂದು ದೇಹ ಸೃಷ್ಟಿ ಮಾಡಿದರು. ಕಾಯ, ಕದಿಂದಾಗಿ ಸ್ವಯಂಭುವ ಮನು, ಅಯ್ಯಿಂದ ಶತರೂಪಾದೇವಿ. ನೀವಿಬ್ಬರೂ ಕೂಡ ವಿವಾಹವಾಗಿ ನೀವು ಸೃಷ್ಟಿಯನ್ನು ಬೆಳೆಸಬೇಕು ಅಂತ ಆಜ್ಞೆ ಮಾಡಿದರು. ಅವರಲ್ಲಿ ಆಕೂತಿ, ದೇವಹೂತಿ, ಪ್ರಸೂತಿ ಅಂತ ಮತ್ತು ಪ್ರಿಯವತ ಉತ್ಥಾನಪಾದ ಇಬ್ಬರು ಗಂಡು ಮಕ್ಕಳು, 3 ಜನ ಹೆಣ್ಣು ಮಕ್ಕಳು ಹುಟ್ಟಿದ್ದಾರೆ. ಆ ಆಕೂತಿಯನ್ನು ರುಚಿ ಪ್ರಜಾಪತಿ ಕೊಟ್ಟು ಮದುವೆ ಮಾಡಿದ್ದಾರೆ ಸ್ವಯಂಭುವ ಮನು. ಹೇಳ್ತಾರೆ ಬ್ರಹ್ಮದೇವರು, ಓ ಸ್ವಯಂಭುವ ಮನುವೇ, ನೀನು ಸೃಷ್ಟಿಕ್ರಮದಲ್ಲಿ ಸೃಷ್ಟಿಯನ್ನು ಬೆಳೆಸು ಅಂತಂದರು. ಆಗ ಬಂದು ನೋಡ್ತಾರೆ ಸ್ವಯಂಭುವ ಮನುಗಳು, ಎಲ್ಲೂ ಅವರಿಗೆ ಸ್ಥಳವೇ ಕಾಣಲಿಲ್ಲ. ಆಗ ಹೇಳ್ತಾರೆ, ಆದೇಶೋಹಂ ಭಗವತಃ ವರ್ತಮಾನೋ ಹರಿಸೂದನ ಸ್ಥಾನಂ ತು ಇಹ ಅನುಜಾನೀಹಿ ಪ್ರಜಾನಾಂ ಮಮ ಚ ಪ್ರಭೋ ಯದೋಕಃ ಸರ್ವಸತ್ವಾನಾಂ ಮಹೀಮಗ್ನ ಮಹಾಂಬಸಿ ಅಸ್ಯ ಉದ್ಧರಣೆ ಯತ್ನಃ ದೇವದೇವ್ಯಾ ವಿಧೀಯತ. ನಿಮ್ಮಿಂದ ಆಜ್ಞಾ ನಾನು ಸ್ವೀಕಾರ ಮಾಡಿ ಸೃಷ್ಟಿ ಮಾಡಬೇಕು ಅಂತ ಹೊರಟೆ. ಎಲ್ಲೂ ಭೂಮಿ ಕಾಣ್ತಾನೇ ಇಲ್ಲ. ಆ ಭೂಮಿಯು ಪ್ರಳಯ ಕಾಲದಲ್ಲಿ ಜಲದಲ್ಲಿ ಮಗ್ನವಾಗಿದೆ ಅಂತ ಹೇಳ್ತಾರೆ. ಏನು ಮಾಡಬೇಕು ಅಂತ ವಿಚಾರ ಮಾಡ್ತಾ ಇರುವಾಗ ಬ್ರಹ್ಮದೇವರ ನಾಸಾಪಟದಿಂದ ಒಂದು ಅಂಗುಷ್ಠ ಗಾತ್ರದ ಒಂದು ವರಾಹರೂಪಿಯಾದ ಪರಮಾತ್ಮ ಅವತಾರ ಮಾಡಿದ. ಅಂಗುಷ್ಠ ಪ್ರಮಾಣವೇ ಇತ್ತು. ಒಂದೇ ಕ್ಷಣ ತಾನು ಬೆಳೆದುಬಿಟ್ಟ. ಆಗ ಸ್ವತಃ ಮಾಡ್ತಾರೆ ಬ್ರಹ್ಮದೇವರು, ಜಿತಂ ಜಿತಂತೆ ಜಿತ ಯಜ್ಞ ಭಾವನಾ ತ್ರಯೀತನಂ ಸ್ವಾಂ ಪರಿಧುನ್ವತೆ ನಮಃ ಇದೆಲ್ಲೋಮ ಗರ್ತಿಷ ನಿರಲ್ಲಿರದಯ ತಸ್ಮೈ ನಮಃ ಕಾರಣ ಸೂಕರಾಯತೆ ರೂಪಂ ತವೇತತ್ ನನ್ನ ದುಷ್ಕೃತಾತ್ಮನಾಂ ದುರ್ದರ್ಶನಂ ದೇವ ಯತದ್ವರಾತ್ಮಕಂ ಛಂದಾಂಸಿ ಯಸ್ಯ ಚೇತ್ ಬರ್ಹಿ ರೋಮ ಸ್ವಾಜ್ಯಂ ದುಷಿ ತ್ವಂಶು ಚಾತುರ್ಹೋತ್ರಂ ಸೃಕ್ ತುಂಡ ಆಸೀತ್ ಸರ್ವ ಈಶ ನಾಸಯೋಃ ಇಡೋದರೇ ಚಮಸಃ ಕರ್ಣರಂಧ್ರೆ ಪಶತ್ರಿಮಾಸ್ಯೆ ರಸನೇ ಗ್ರಹಾಸ್ತು ಯತ್ ಚರ್ವಣಂ ತೇ ಭಗವನ್ ಅಗ್ನಿಹೋತ್ರಂ ಅಂತೇಳಿ. ಸೃಕವು ತುಂಡೆಯಿಂದ ಹುಟ್ಟಿದೆ, ಸರ್ವ ನಾಸಿಕೆಯಿಂದ ಹುಟ್ಟಿದೆ, ಎಡ ಉದರದಿಂದ ಹುಟ್ಟಿದೆ, ಚಮಸ ಕರ್ಣಗಳಿಂದಾಗಿ, ಪ್ರೋಡಾಶ ಅಸ್ಥಿಯಿಂದಾಗಿ, ರಸನ 12 ಸೋಮರಸದಿಂದಾಗಿ ಹುಟ್ಟಿದೆ. ಆಮೇಲೆ ಚರ್ವಣ ಕ್ರಿಯೆಯಿಂದಾಗಿ ಅಗ್ನಿಹೋತ್ರ ಹುಟ್ಟಿದೆ. ಶಿರಸ್ಸಿನಿಂದ ಉಪಸದ ಎಂಬ ಯಜ್ಞೀಯ ಹುಟ್ಟಿದೆ. ದಂಶದಿಂದಾಗಿ ತುಂಗಭದ್ರಾದಿ ನದಿಗಳು ಹುಟ್ಟಿವೆ. ಯಜಸ್ಸಿನಿಂದ ಸೋಮರಸ ಹುಟ್ಟಿದೆ. 7 ಧಾತುಗಳಿಂದಾಗಿ ಅಗ್ನಿಷ್ಠೋಮಾದಿ 7 ಯಜ್ಞ ಹುಟ್ಟಿದ್ದಾವೆ. ಹಾಗೆ ಯಜ್ಞವರಹ ನಾಮ ಪರಮಾತ್ಮ ಸ್ವತಃ ಮಾಡ್ತಾ ಇದ್ದಾರೆ ಬ್ರಹ್ಮದೇವರು. ಎಲ್ಲರೂ ಸ್ವತಃ ಮಾಡಿದರು. ಆಗ ಬಂದು ಯಾಕೆ ಹೊರೆ ಅವತಾರ ಮಾಡಿದ ಅಂತಂದರೆ ಹೇಳ್ತಾರೆ, ಇಲ್ಲ ಸ್ವಾಮಿ, ಭೂಮಿಯನ್ನು ಉದ್ಧಾರ ಮಾಡು ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿದಾಗ ಆ ಕಡೆಗೆ ದಿತಿ ಕಶ್ಯಪರ ಸಂವಾದ ಆಗ್ತಾ ಇದೆ. ಒಂದ್ಸಲ ದಿತಿ ದಾಕ್ಷಾಯಿಣಿ ಅವರು ಮಾರೀಚಿಯ ಅಂತ ಕಶ್ಯಪರನ್ನ ಪತಿಯನ್ನು ಅಪತ್ಯಕಾಮಾಚಕಮೇ ಸಂಧ್ಯಾಯಾಂ ಹೃಚ್ಛಾದಿತ ಇಷ್ಟ್ವಾ ಅದ್ಯಜಿಹ್ವಂ ಪಯಸಾ ಪುರುಷಂ ಯಜುಷಾಂ ಪತಿಂ, ನನಗೆ ಸಂತಾನಾಪೇಕ್ಷೆಯಾಗಿ ನಾನು ಬಂದಿದ್ದೇನೆ, ದಯಪಾಲಿಸಿ ಅಂತ ಕೇಳ್ತಾಳೆ. ಆಗ ಹೇಳ್ತಾರೆ, ಒಂದು ಮುಹೂರ್ತ ಕಾಲ ನೀನು ಪ್ರತೀಕ್ಷೆಯನ್ನು ಮಾಡು. ಈಗ ಸಂಧ್ಯಾ ಸಮಯ. ಈ ಸಮಯದಲ್ಲಿ ಏಷಾ ಘೋರತರ ವೇಳ ಘೋರಾಣಾಂ ಘೋರದರ್ಶನ ಚರಂತಿ ಯಸ್ಯಾಂ ಭೂತಾನಿ ಭೂತೇಶಾಂ ಚರಾಣಿಹ ಇತಸ್ಯಾಂ ಸಂಧ್ಯಾಯಾಂ ಭಗವಾನ್ ಭೂತಭಾವನಃ ಪರೀತಃ ಭೂತಪಾರ್ಷದ್ಭಿಃ ವೃಷೇಣ ಆಟತಿ ಭೂತರಾಟ್. ಹೀಗಾಗಿ ಒಂದು ಮುಹೂರ್ತ ಕಾಲ ಸಮಯ ಪ್ರತೀಕ್ಷೆಯನ್ನು ಮಾಡು. ಘೋರ ಕಾಲ ನಡೀತಾ ಇದೆ. ನಿನ್ನ ಮೈದನತಕ್ಕಂತಹ ರುದ್ರದೇವರು ಮಡದಿ ಹಾಗೂ ಮಕ್ಕಳು ಗಣೇಶನನ್ನು ಸ್ಕಂದನನ್ನು ಕೂಡಿಸಿಕೊಂಡು ಹೋಗ್ತಾ ಇದ್ದಾರೆ. ಕಾಲ ಇದು ಹಿಂದೆ ಭೂತಗಣ ಬರ್ತಾ ಇದೆ. ಹಾಗಾಗಿ ಸಾಯಂ ಸಂಧ್ಯೆಯಲ್ಲಿ ಕಾಲದಲ್ಲಿ ರುದ್ರದೇವರು ಹೋಗ್ತಾ ಇರ್ತಾರೆ ಪ್ರತಿನಿತ್ಯ. ಸೂರ್ಯ ಅಸ್ತ ಆಗ್ತಾ ಇರ್ತಾನೆ ಆ ಹೊತ್ತಿಯಲ್ಲಿ. ಆ ಹೊತ್ತಿನಲ್ಲಿ ಸ್ತ್ರೀಯರು ಮನೆ ಸೃಷ್ಟಿ ಮಾಡಿಕೊಂಡು ದೇವನ ದೀಪವನ್ನು ಹಚ್ಚಿ
ತಾವು ಬಂದು ತುಳಸಿ ಹತ್ರ ದೀಪವನ್ನು ಹಚ್ಚಿ ಮೇಲೆ ಆಕಾಶದಲ್ಲಿ ಅಕ್ಷರ ಏರಿಸಬೇಕು. ಕುಟುಂಬವಾಗಿರ್ತಕ್ಕಂತಹ ದೇವರನ್ನು ಪ್ರಾರ್ಥನೆ ಮಾಡಬೇಕು. ಬೇಗ ಹೊರ ಕೊಡ್ತಾರೆ. ಅದು ಮಹಾಪ್ರದೋಷ ಕಾಲ. ಆದರೆ ಕೇಳೋದಿಲ್ಲ ದಿತಿ ದೇವಿಯು. ತಾನು ವ್ಯವಸ್ಥವಾಗಿ ಬಂದು ಪತಿ ಹತ್ರ ಬಂದು ಬಿಡ್ತಾಳೆ. ಅವರು ಹರಿ ಇಚ್ಛೆ ಅಂತ ಹೇಳಿ ಅವರು ಗಮನ ಮಾಡಿಬಿಡ್ತಾರೆ. ಆಗ ಶಾಪ ಕೊಡ್ತಾ ಇದ್ದಾರೆ. ಅಪ್ರಾಯತ್ನಾತ್ ಆತ್ಮನಸ್ತೆ ದೋಷಾನ್ ಮುಹೂರ್ತಕ ಕಾದುತ ಮನ್ನಿರ್ದೇಶಾದ ಅತಿಚಾರೇಣ ದೇವಾನಾಂ ಚೈವ ಹೇಳನಾಥ್. ನೀನು ನಾನು ತಪ್ಪು ಮಾಡಿದ್ದೀಯ, ಕಾಲವಲ್ಲ ಕಾಲ ಬಂದಿದ್ದೀಯ, ಹೀಗಾಗಿ ನನ್ನ ಆದೇಶಕ್ಕೆ ಮೀರಿ ಬಂದಿದ್ದೀಯ, ಸುರರಿಗೆ ಅವಮಾನ ಮಾಡಿದ್ದೀಯ. ಹೀಗಾಗಿ ಆ ಮಾಡೋದಕ್ಕಾಗಿ ನಿನ್ನ ಗರ್ಭದಲ್ಲಿ ಆ ವಿಷ್ಣುವಿಗೆ ಜಗತ್ತಿಗೆ ಕಂಟಕರಾಗತಕ್ಕಂಥ ಇಬ್ಬರು ಮಕ್ಕಳು ಹುಡ್ತಾ ಇದ್ದಾರೆ. ಹಾಗಾಗಿ ಆ ಪರಮಾತ್ಮನಿಂದ ಪ್ರೇತರ ಅಂತ ಅವರು ಹರಿಯಿಂದ ಮೃತರಾಗ್ತಾರೆ ಶಾಪ ಕೊಟ್ಟರು. ಆಗ ಪಶ್ಚಾತ್ತಾಪಕ್ಕೆ ಕಶ್ಯಪರಿಗೆ ಪ್ರಾರ್ಥನೆ ಮಾಡ್ತಾಳೆ. ನನ್ನ ಮಕ್ಕಳು ಆದರೆ ಆಯಿತು, ನನ್ನ ವಂಶದಲ್ಲಿ ಆತ ಕೆಟ್ಟಾಗೋದು ಬೇಡ ಅಂತ ಪ್ರಾರ್ಥನೆ ಮಾಡಿದಾಗ ಮತ್ತೆ ಹೊರ ಕೊಡ್ತಾ ಇದ್ದಾರೆ ಕಶ್ಯಪರು. ಆದರೆ ನಿನ್ನ ಪೌತ್ರ ಮಾತ್ರ ಪ್ರಹ್ಲಾದ ಎಂಬ ಅಂತಕ್ಕಂಥ ಹರಿಯ ಭಕ್ತನೇ ಅವತಾರ ಹುಡ್ತಾನೆ. ಆಗ ಪೌತಸ್ತವ ಶ್ರೀಲಲನಾ ರಾಮಂ ದೃಷ್ಟ್ವಾ ಸ್ಫುರತ್ ಕುಂಡಲಿಯ ಮಂಡಿತಾನಾಂ. ಹೀಗಾಗಿ ನನ್ನ ಮಕ್ಕಳಂತೂ ದುಷ್ಟರಾಗಿ ಹುಟ್ಟಲಿ ಪರವಾಗಿಲ್ಲ, ನನ್ನ ಮೊಮ್ಮಗ ಮಾತ್ರ ಹರಿಯ ಭಕ್ತನಾಗ್ತಾ ಇದ್ದಾನೆ ಅಂತ ತಿಳ್ಕೊಂಡು ಆನಂದ ಪಡ್ತಾ ಇದ್ದಾಳೆ ದಿತಿ ದೇವಿಯು. ಹೀಗೆ ಪರಮಾತ್ಮ ತಾನು ಹೇಳ್ತಾ ಇದ್ದಾನೆ. ಅವರಿಬ್ಬ ಆಗ ಈ ದ್ವಿತೀಯಲ್ಲಿ ಹುಟ್ಟುವಂಥವ್ರಿಬ್ಬರು ಯಾರು ಅಂತಂದರೆ ಅವರು ಜಯ ವಿಜಯರು. ಅವರು ಶಾಪದಿಂದಾಗಿ ಬಂದಿದ್ದಾರೆ. ಯಾರು ಎನ್ನ ವ್ರಜಂತಿ ಅಗಭಿದೋ ಅರಚನಾನುವಾದಾ ಶೃಣ್ವಂತಿಯೇ ಅನ್ಯ ವಿಷಯ ಕುಮುಕ್ತಥಾ ಮತಿಜ್ಞೀ ಯಾಸ್ತು ಶ್ರುತಾ ಹದಭಗೈ ವಿರಾತ್ತವೀರ್ಯಾನ್ ತಾಸ್ತಾಂ ಶಿಪತಿ ಅಶರಣೇ ತಮಸ್ಸು ಹಂತ. ಯಾರು ಹೆಚ್ಚಾಗಿ ಟಿ ವಿ, ಸಿನಿಮಾ ಮತ್ತು ವಾಟ್ಸಪ್ಪು, ಫೇಸ್ಬುಕ್ಕು ಇತ್ಯಾದಿಯಲ್ಲೇನೇ ಕಾಗಳ್ತಾ ಇರ್ತಾರೆಯೋ, ಅಂದರೆ ಭಗವಂತನನ್ನು ಬಿಟ್ಟು ಬೇರೆ ವಿಷಯದಲ್ಲಿ ಮನಸ್ಸು ಇಟ್ಕೊಂಡು ಹೋಗ್ತಾ ಇರ್ತಾರೆಯೋ ಅಂಥವರನ್ನು ಅವರು ಪರಮಾತ್ಮ ಅವರು ಭಾಗ್ಯವನ್ನು ಕಳೆದುಕೊಂಡವರಾಗಿ ಅಂಥವ್ರನ್ನ ನಾನು ತಮಸ್ಸಿನಲ್ಲಿ ಅಂದರೆ ಯಮದೇವರ ಹಾಗೆ ಶಿಕ್ಷೆಯನ್ನು ಕೊಟ್ಟು ತಮಸ್ಸಿಗೆ ಕಳಿಸಿಕೊಡ್ತೇನೆ ಅಂತ ಹೇಳಿ ಜಯ ವಿಜಯರು ಕೂಡ ಏನು ಮಾಡಿದರು ಅಂತಂದರೆ, ಒಂದು ಸಲ ಸನಕಾದಿ ನಾಗಋಷಿಗಳು ಹರಿಯ ದರ್ಶನಕ್ಕಾಗಿ ಬಂದಾಗ ಅಡ್ಡ ಹಾಕ್ತಾ ಇದ್ದಾರೆ. ಅವರು ಹೇಳ್ತಾರೆ, ನಾವು ಹರಿಯ ದರ್ಶನಕ್ಕೆ ಹೊರಟಿದ್ದೇವೆ, ನೀವು ಅಡ್ಡ ಬರಬೇಡಿ ಅಂತ. ಆದರೂ ಅವರು ಅಸುರಾವೇಶ ಇರ್ತಕ್ಕಂತಹ ಅವರಿಬ್ಬರು ಕೂಡ ಅಡ್ಡ ಹಾಕ್ತಾರೆ, ಶಾಪ ಕೊಡ್ತಾ ಇದ್ದಾರೆ. ನೀವು ಅಸುರ ಯೋನಿಯಲ್ಲಿ ಅಸುರರು ಯಾವ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಹಾಗೆ ವರ್ತನೆ ಮಾಡ್ತಾ ಇದ್ದೀರಿ. ನಮಗಿನ್ನೇನು ಬೇಡ, ಹರಿದರ್ಶನ ಆಗಬೇಕಾಗಿತ್ತು, ಮುಖ್ಯ ಕಾರ್ಯಕ್ಕೆ ಹೊರಟಿದ್ದೇವೆ. ಅದಕ್ಕೆ ಅಡ್ಡ ಹಾಕಿದ್ದಕ್ಕಾಗಿ ಆಸುರಿ ಪ್ರವೃತ್ತಿಯನ್ನು ಮಾಡಿದ್ದಕ್ಕಾಗಿ ನೀವು ಹರಿಭಕ್ತರಲ್ಲಿ ಇರುವ ಒಂದು ಯೋಗ್ಯತೆ ನಿಮಗಿಲ್ಲ, ನೀವು ಅಸುರಲ್ಲೇ ಹುಟ್ಟರಿ ನೀವು ಅಂತ ಶಾಪ ಕೊಡ್ತಾ ಇದ್ದಾರೆ. 3 ಜನ್ಮಗಳವರೆಗೆ ಅಲ್ಲಿ ಹುಟ್ಟ್ರಿ, ಆಗ ನಿಮ್ಮನ್ನು ಸಂಹಾರಕ್ಕೆ ಹರಿಯ ಬರ್ತಾ ಇದ್ದಾನೆ ಅಂತಂದರು. ಆಗ ಅವರ ಮಾತನ್ನು ಭಗವಂತ ಅದನ್ನು ಒಪ್ಪಿದ. ಯಾರು ದ್ರಕ್ಷಂತಿ ಅಗಕ್ಷತಃ ದುಷಃ ಅಭಿಮಾನವಸ್ತಾನ್ ಹೃದ್ವಾರುಷ ಮಮ ಕುಶನ್ ಅದಿ ದಂಡನೇತು ಯೇ ಬ್ರಾಹ್ಮಣಾನ್ ಮೈಧಿಯಾ ಕ್ಷಿಪತೋ ಅರ್ಚಯಂತಿ ತುಷ್ಯದ್ದುದಃ ಸ್ಫಿತಂ ಸುಧೋಕ್ಷಿತ ಪದ್ಮವಕ್ತ್ರಾಃ ವಾಣ್ಯ ಅನುರಾಗ ಕಲಯ ಆತ್ಮಜವತ್ ಗೃಹಂತಃ ಸಂಬೋಧಯಂತಿ ಅಹಂ ಇವಾಹಂ ಉಪಾಕೃತಸ್ಥೈಃ. ಯಾರು ಬ್ರಾಹ್ಮಣರನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಅಂಥವನ ಕಣ್ಣುಗಳನ್ನು ನಾನು ಯಮದೇವರಿಂದ ಕಿತ್ತಿಸಿಬಿಡ್ತೇನೆ. ನನ್ನ ಅತೀ ನನಗೆ ಪ್ರಿಯರಾದವರು ವಿಪ್ರಜಾತಿ. ಹಾಗಾಗಿ ಆ ವಿಪ್ರರು ನನಗೆ ಮನೆ ದೇವರಾಗಿದ್ದಾರೆ. ಅಂತಹ ನನ್ನ ಮನೆ ದೇವರಂತಹ ವಿಪ್ರರನ್ನು ಈ ಥರ ನೀವು ಪೀಡೆ ಕೊಡುವುದು ನನಗೆ ಸರಿ ಹೋಗೋದಿಲ್ಲ. ಹಾಗಾಗಿ ನೀವು ಮಾಡತಕ್ಕಂತಹ ಈ ವಿಪ್ರ ಹೇಳನ ನನಗೆ ಕೊಟ್ಟ ಶಾಪ ಸಮ್ಮತವೇ ಆಗಿದೆ. ಅಷ್ಟೇ ಅಲ್ಲ,
ಪುರೈವ ನಿರ್ದಿಷ್ಟಂ ರಮಯಾ ಕ್ರುದ್ಧಯಾ ಯದಾ ಪುರಾಪವಾಲಿತಾ ದ್ವಾರಿಶಂತಿ ಮಯ್ಯುಪಾರತೆ. ನನ್ನ ಹತ್ರ ಬರಬೇಕು ಅಂತ ಬರ್ತಾ ಇರುವ ಲಕ್ಷ್ಮಿಯನ್ನು ನೀವು ಅಡ್ಡ ಹಾಕಿದ್ದೀರಿ. ಈ ಕಾರಣಕ್ಕಾಗಿ ನೀವು ಅವಶ್ಯವಾಗಿ ಆ 3 ಜನ್ಮಗಳಲ್ಲಿ ನನ್ನ ದೇಶವನ್ನು ಮಾಡುತ್ತಾ ಹುಟ್ಟ್ರಿ, ನಾನೇ ಸಂಹಾರ ಮಾಡ್ತೇನೆ ಅಂತ ಹೇಳಿ ಹರಿ ವರ ಕೊಟ್ಟು ಕಳಿಸಿಕೊಟ್ಟಿದ್ದಾನೆ. ಆ ವರಬಲದಿಂದಾಗಿ ಆ ಜಯ ವಿಜಯರೇ ಇದೀಗ ಪ್ರವೇಶ ಮಾಡಿದ್ದಾರೆ. ಮುಂದಿನ ಕಥೆಯನ್ನು ನಾಳೆ ಭಾಗ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಚಾಖಿಲಂ ತನ್ಮತ್ಕೃತ ಪೂಜಾ ತತ್ಪ್ರಸಾದೇನ ನಾನ್ಯಥ ತದ್ಭಕ್ತಿ ತತ್ಫಲಂ ಮಹ್ಯಂ ತತ್ಪ್ರಸಾದಃ ಪುನಃ ಪುನಃ ಕರ್ಮಣ್ಯಾಸೋ ಹರಾದೇವಂ ವಿಷ್ಣೋ ತೃಪ್ತಿಕರಃ ಸದಾ ಅನೇನ ಭಾವೆ ಯತ್ ಪುಣ್ಯಂ ಅವಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು.